ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ಈ ಹಾರರ್ ಮೂವಿಗಳು ಹಾರರ್ ಸೀರಿಯಲ್ಗಳಲ್ಲಿ ಏನು ಕೆಲವೊಂದೊಂದು ಜನಗಳನ್ನ ಭಯಪಡಿಸ್ಲಿಕ್ಕೆ ಅಂತಲೇ ಕೆಲವು ಚೇರ್ಗಳನ್ನ ಯೂಸ್ ಮಾಡ್ತಾರೆ. ಯಾವ ಥರ ಚೇರ್ಗಳು ಅಂದರೆ ಬರೀ ತೂಗೋ ಚೇರು, ಎಲ್ಲ ಚೇರುಗಳ ತೂಗೋ ಚೇರು. ಆ ತೂಗೋ ಚೇರ್ನ ಯೂಸ್ ಮಾಡಿ ಏನು ಮಾಡ್ತಾರೆ ಅಂದರೆ ನೈಟಲ್ಲಿ ಅದು ಏನಾದರೂ ಚೇರು ತಾನಾಗಿ ತೂಕೊಂಡ್ರೆ ಆ ಚೇರ್ ಮೇಲೆ ದೆವ್ವ ಬಂದು ಕೂತಿದೆ ಅಂತ ಜನಗಳು ಅದನ್ನು ನೋಡಿ ಭಯ ಬೀಳಬೇಕು. ಆ ತೂಗೋ ಚೇರು ತಾನಾಗೆ ತೂಕೊಳ್ತಾ ಇದೆ ಅಂತಂದರೆ ಅಲ್ಲಿ ದೆವ್ವ ಕೂತಿದೆ ಅಂತ ಜನಗಳಿಗೆ ಹೆದರಿಸ್ಬೇಕು. ಆ ತೂಗೋ ಚೇರ್ನ ಯೂಸ್ ಮಾಡ್ತಾರೆ. ಇದರಿಂದ ನಮ್ಗೆ ಏನಾಗಿದೆ ಅಂದರೆ ತೂಗೋ ಚೇರ್ ತೊಗೊಳಕ್ಕೆ ಭಯ ಆಗುತ್ತೆ. ಅಂದರೆ ನೈಟಲ್ಲಿ ನನಗೆ ನಿದ್ದೆ ಪ್ರಾಬ್ಲಮ್, ಅದನ್ನು ತಗೊಂಡು ಯೂಸ್ ಮಾಡಿಕೊಂಡು ಸ್ವಲ್ಪ ತೂಗಿದ್ರೆ ನಿದ್ದೆ ಬರುತ್ತೇನೋ ಅಂತ ಯೋಚನೆ ಮಾಡೋಣ ಅಂದರೆ ಆ ತೂಗೋ ಚೇರ್ ಅಕಸ್ಮಾತ್ ಏನೋ ಗಾಳಿಗೆ ಒಂಚೂರು ಅಲ್ಗಾಡ್ಬಿಡ್ತು ಅಂದರೆ ನೈಟೆಲ್ಲ ಆ ನಿದ್ದೆ ಬರ್ಸ್ಕೊಳಕ್ಕೆ ತಗೊಳ್ಳೋ ಪದಾರ್ಥನೇ ಎಲ್ಲಿ ನಿದ್ದೆ ಹೋಗುತ್ತೋ ಬೇಡಪ್ಪ ತಗೊಳ್ಳೋದು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ತೂಕೋ ಮಂಚಗಳು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ಔಟ್ಸೈಡ್ ಗಾರ್ಡನಲ್ಲಿ ಹಾಕ್ತಾರೆ ನೋಡಿ, ವೈಟ್ ಕಲರ್, ಆಲ್ಮೋಸ್ಟ್ ವೈಟ್ ಕಲರು ತೂಗೋ ಚೇರ್ಗಳು ಇದು ಬರುತ್ತಲ್ಲ, ತೂಗೋ ಸೋಫಾ ಥರ ಇರುತ್ತೆ ನೋಡಿ, ಅದು ಬಂದು ಅದನ್ನು ಯೂಸ್ ಮಾಡೋದು ನೈಟಲ್ಲಿ. ಅದೇನೋ ಒಂಚೂರು ತೂಗ್ತಾ ಇದೆ ಅಂತಂದರೆ ಅದನ್ನು ನೋಡಿ ದೆವ್ವ ಬಂದು ಕೂತಿದೆ, ಆ ಜಾಗದಲ್ಲಿ ದೆವ್ವ ಬಂದು ಕೂತಿದೆ ಅಂತ ತೋರ್ಸೋಕೆ ಅದನ್ನು ಯೂಸ್ ಮಾಡೋದು. ಈಗ ಜನಗಳು ಅದನ್ನು ತಗೊಳ್ಳೋಕ್ಕೂ ಭಯ ಪಡಬೇಕು, ಆ ಥರ ಆಗಿಬಿಟ್ಟಿದೆ. ಮತ್ತು ಆ ಜೊತೆಗೆ ಮಂಚಗಳು, ತೂಗೋ ಮಂಚಗಳೇನಾದ್ರೂ ತಾನಾಗೆ ಗಾಳಿಗೆ ತೂಕೋತಾ ಇದೆ ಅಂದರೆ ಹಾಲಲ್ಲಿ ಹಾಕ್ತಾರಲ್ಲ ಒಂಥರ ಕೂತ್ಕೊಳ್ಳೋಕ್ಕೆ, ಈ ಕಡೆ ಮಂಚನೂ ಅಲ್ಲ ಈ ಕಡೆ ದಿವಾನ್ ಕಾಟು ಅಲ್ಲ, ಆ ಸೈಜಲ್ಲಿ ಇರುತ್ತಲ್ಲ, ಒಂದು ಚಿಕ್ಕ ಸೈಜಲ್ಲಿ ಇದು ಬರುತ್ತಲ್ಲ ತೂಗೋ ಅಂತ, ಇದು ಕೂತ್ಕೊಳ್ಳೋಕ್ಕೆ ಹಳೆ ಕಾಲದಲ್ಲಿ ಕತೆಗಳಲ್ಲಿ ತೋರಿಸ್ತಾರೆ ಅಂಥದ್ದನ್ನು ಕೂಡ ದೆವ್ವ ಬಂದಿದೆ ಅಂತ ತೋರ್ಸೋಕ್ಕೆ ಮಾತ್ರನೇ ಯೂಸ್ ಮಾಡ್ತಾರೆ ಅಂಥದ್ದನ್ನು. ಈ ಕಿಟಕಿಗಳು ಗಾಳಿಗೆ ಹೊಡ್ಕೊಳ್ಳೋದು, ಮತ್ತು ತೆಂಗಿನ ಮರನೋ ಅಥವಾ ಹುಣಸೆ ಮರನೋ ತೂಗಾಡೋದು, ಇದನ್ನೆಲ್ಲ ತೋರಿಸಿ ಜನಗಳಿಗೆ ಯಾವ ಥರ ಆಗಿದೆ ಅಂದರೆ ಇಂಥ ಪದಾರ್ಥಗಳು ತೊಗೊಳಕ್ಕೆ ಭಯ ಪಡಬೇಕು, ಆ ಥರ ಆಗಿಬಿಟ್ಟಿದೆ. ಮತ್ತು ಕೆಲವು ಹಾರರ್ ಮೂವಿ ಮತ್ತು ಸೀರಿಯಲ್ಗಳಲ್ಲಿ ಆದಷ್ಟು ಗೊಂಬೆಗಳನ್ನ ಯೂಸ್ ಮಾಡಿ ಭಯ ಬೀಳಿಸ್ತಾರೆ ಜನನ. ಭಯ ಪಡಿಸ್ಲಿಕ್ಕೆ ಅಂತಲೇ ಗೊಂಬೆಗಳನ್ನ ಯೂಸ್ ಮಾಡ್ತಾರೆ. ಇದು ಒಂಥರ ಮನಸ್ಸಿಗೆ ಯಾವ ಥರ ಎಫೆಕ್ಟ್ ಆಗ್ಬಿಡುತ್ತೆ ಅಂದರೆ ನನಗೆ ಯಾವುದೇ ಗೊಂಬೆ ನೋಡಿದ್ರೂ ಭಯ ಆಗುತ್ತೆ. ಯಾವ ಗೊಂಬೆ ಕೂಡ ನಾನು ಮನೇಲಿ ಇಟ್ಕೊಳ್ಳಲ್ಲ, ತುಂಬ ಮರೆಯಾಗಿ ಇಡ್ತೀನಿ. ನನ್ನ ಮಗಳಿಗೆ ಗೊಂಬೆಗಳಂದರೆ ಇಷ್ಟ. ನೈಟಲ್ಲಿ ಅವಳ ಹಾಸಿಗೆ ಮೇಲೆ ಆ ಪಕ್ಕದಲ್ಲಿ ಕೆಲವೊಂದೊಂದು ಡಾಲ್ಗಳನ್ನ ಇಟ್ಕೊಂಡು ಮಲ್ಕೊತಾ ಇದ್ದರೆ ಅವಳು ನಿದ್ದೆ ಬಂದ ತಕ್ಷಣ ನಾನು ಎತ್ತಾಕ್ಬಿಟ್ಟು ಮಲ್ಕೊತಾ ಇದ್ದೆ. ಯಾಕಂದರೆ ನಾನು ನಿದ್ದೆಗಳನ್ನೆಲ್ಲ ಅದು ನೋಡೋದು ನಾನೆಲ್ಲಿ ಭಯ ಬೀಳ್ತೀನಿ ಅಂತ. ಅವಳು ಗೊಂಬೆ ಬೇಕು, ನನಗೆ ಗೊಂಬೆ ಬೇಡ. ಅವಳ ಪಕ್ಕದಲ್ಲಿ ಏನಾದರೂ ಗೊಂಬೆ ಇದ್ದರೆ ಎತ್ತಾಕ್ಬಿಟ್ಟು ಮಲ್ಕೊತೀನಿ. ನಾನು ಆ ಥರ ಆಗ್ಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಫುಲ್ ಮರೆ ಮಾಡಿಬಿಟ್ಟು ಮಲ್ಕೊಳ್ಳೋದು, ನನ್ನ ಕಣ್ಣಿಗೆ ಬೀಳಬಾರ್ದು ಯಾವುದೇ ಗೊಂಬೆ, ನೈಟಲ್ಲಿ ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ. ಈ ಥರ ಗೊಂಬೆಗಳನ್ನ ಮೇಯ್ನಾಗಿ ಇಟ್ಕೊಂಡು ಎದುರಿಸೋದು. ಮತ್ತು ಕೆಲವು ಮೂವಿ ಸೀರಿಯಲ್ಗಳಲ್ಲಿ ಯಾವ ಥರ ಅಂತಂದರೆ ಫೋಟೋಗಳನ್ನ ಯೂಸ್ ಮಾಡೋದು ಭಯ ಬಿಡ್ಸೋಕ್ಕೆ. ಫೋಟೋ ಫ್ರೇಮ್ ಹಾಕಿರ್ತಾರೆ ನೋಡಿ, ಯಾವುದೋ ಸತ್ತೋಗಿರೋ ಅಂಥ ಮನುಷ್ಯರದ್ದು ಫೋಟೋಗಳು ಹಾಕ್ಬಿಡೋದು, ಅಲ್ಲಿಂದ ಏನೋ ಎದುರಿಸೋದು. ಮತ್ತು ಒಂದು ಕಣ್ಣುಗಳನ್ನೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿಬಿಟ್ಟು ಆ ಫೋಟೋಯಿಂದ ಏನೋ ದೆವ್ವ ಬರ್ತಾ ಇದೆ, ಅದೇನೋ ಒಂಥರ ಜೀವ ಬಂದಂಗೆ ತೋರಿಸೋದು, ಇನ್ನೇನೋ ಒಂದು ತೋರಿಸಿ ಎದುರಿಸೋದು. ಇದನ್ನೆಲ್ಲ ನೋಡಿದ್ರೆ ನಮ್ಗೇನು ಅನಿಸುತ್ತೆ ಅಂದರೆ ಹಾಲಲ್ಲಿ ಯಾವುದು ಸತ್ತೋರ್ ಫೋಟೋ ಹಾಕ್ಬಾರ್ದು, ನಾವು ಸತ್ತೋರ್ ಫೋಟೋ ನೋಡಿದ್ರೆ ಭಯ ಬೀಳಬೇಕು, ಆ ಥರ ಆಗ್ಬಿಟ್ಟಿದೆ. ಈ ಮೂವಿಗಳಲ್ಲಿ ಇಂಥ ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಭಯ ಆಗ್ತಿತ್ತು ಅಂತಂದರೆ, ನಾನು ಹಾಲಲ್ಲಿ ಮಲ್ಕೊತಾ ಇದ್ದೆ. ಹಾಲಲ್ಲಿ ಮಲ್ಕೊಳ್ಳುವಾಗ ನನ್ನ ಅಜ್ಜಿ ಫೋಟೋ ಕೂಡ ಹಾಲಲ್ಲೇ ಹಾಕಿದ್ದು. ಆ ಫೋಟೋಯಿಂದ ನನಗೆ ಯಾವ ಥರ ಭಯ ಆಗ್ತಿತ್ತು ಅಂತಂದರೆ, ಅಜ್ಜಿಗೆ ಯಾವ್ಯಾವ ಸೀರೆಗಳು ಉಟ್ಕೋತಾ ಇದ್ರು ಅನ್ನೋದು ನನ್ನ ಆವಾಗವಾಗ ನೋಡ್ತಾ ಇದ್ದೆ. ಅಜ್ಜಿ ಸೀರೆಗಳೆಲ್ಲ ನನಗೆ ನೆನಪಿತ್ತು. ಅಜ್ಜಿ ತೀರೋಗಿರೋ ಫೋಟೋನ ಹಾಲಲ್ಲಿ ಹಾಕಿದ್ರು. ಆ ಫೋಟೋಯಿಂದ ನನಗೆ ಏನಾಯ್ತಿತ್ತು ಅಂದರೆ, ನಾನು ಮಲ್ಕೊಳ್ತಾ ಇದ್ದೀನಿ, ಇನ್ನೇನು ನಿದ್ದೆ ಬರಬೇಕು ಅನ್ನೋ ಟೈಮಲ್ಲಿ ಅಜ್ಜಿದು ಸೀರೆ ಬಂದುಬಿಟ್ಟು ನನ್ನ ಮೇಲೆ ಒದ್ಕೊತಾ ಇದೆ ಅನ್ನೋ ಥರ. ಅಂದರೆ ಅದೇ ಹಾರ್ಕೊಂಡು ಬಂದು ಫೋಟೋಯಿಂದ ಹಾರ್ಕೊಂಡು ಬಂದು ನನ್ನ ಮೈ ಮೇಲೆ ಒದಿಸ್ತಾ ಇದೆ ಅನ್ನೋ ಥರ ಫೀಲ್ ಆಗೋದು. ಇದನ್ನು ನೋಡಿ ಭಯಪಟ್ಟು ನಾನು ಅಜ್ಜಿದ ಫೋಟೋನ ದಯವಿಟ್ಟು ಹಾಲಿಂದ ಎತ್ತಾಕ್ಬಿಡಿ, ನನ್ನ ಕೈಯಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಭಯ ಆಗ್ತಾಯಿದೆ, ಆ ಅಜ್ಜಿ ಫೋಟೋನ ಎತ್ತಾಕಿ ಅಂತೇಳಿ ಮನೆಯವ್ರ ಹತ್ರ ಅಜ್ಜಿ ಫೋಟೋನ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದೆ. ನಾನು ಮಲ್ಕೊಳ್ಳೋ ಜಾಗದಲ್ಲಿ ಹಾಕೋತಾ ಇರಲಿಲ್ಲ. ಈ ಥರ ಭಯ ಆಗಿಬಿಟ್ಟಿತ್ತು ನನಗೆ. ಈ ಸೀರಿಯಲ್ಲು ಮತ್ತು ಮೂವಿಗಳು ಮಾಡೋ ಎಫೆಕ್ಟ್ ಯಾವ ಥರ ಆಗ್ತಾಯಿದೆ ಅಂದರೆ, ನಮ್ಮ ಬ್ರೈನ್ ಮೇಲೆ ಯಾವ ಪದಾರ್ಥ ನೋಡಿದ್ರೂ ಭಯ ಬೀಳಬೇಕು ಆ ಥರ. ಇನ್ನು ಮುಂದೆ ಆದ್ರೂ ಈ ಫೋಟೋ, ಈ ತೂಗೋ ಮಂಚ, ತೂಗೋ ಚೇರು ಮತ್ತು ಈ ಗೊಂಬೆಗಳು ಇಷ್ಟನ್ನ ಬಿಟ್ಟು ಬೇರೆ ಇನ್ಯಾವುದು ಯೂಸ್ ಮಾಡದೇ ಇದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಈ ಸಿನಿಮಾಗಳನ್ನ ಹಾರರ್ ಮೂವಿ ಅಥವಾ ಹಾರರ್ ಸೀರಿಯಲ್ನ ಮಾಡೋರು ಅಟ್ಲೀಸ್ಟ್ ಇಷ್ಟೇ ಪದಾರ್ಥಕ್ಕೆ ನಿಲ್ಲಿಸಿದ್ರೆ ಸಾಕು. ಆದಷ್ಟು ಇನ್ನು ಬೇರೆ ಯಾವ ಪದಾರ್ಥಕ್ಕೂ ಕೈ ಹಾಕ್ತಿದ್ರೆ ಸಾಕು ಅನಿಸುತ್ತೆ. ಈ ಮಗುನ ತೊಟ್ಲಿಗೆ ಏನಾರು ಕೈ ಹಾಕ್ಬಿಟ್ರೆ ಏನು ಮಾಡೋದು? ತೊಟ್ಲಲ್ಲಿರೋ ಮಗುನೇ ದೆವ್ವ ಅಂತ ತೋರ್ಸೋಕ್ಕೆ ತಾನೇ ತೊಟ್ಲು ತೂಕೊಳ್ಳುತ್ತೆ ಅಂತ ಏನಾದ್ರು ತೋರಿಸ್ಬಿಟ್ರೆ, ಮನೇಲಿರೋ ಹೆಂಗಸರುಗಳು ಅಥವಾ ತಾಯಿಂದಿರೋ ಆ ತೊಟ್ಲ ಹತ್ರನೂ ಹೋಗಂಗಿಲ್ಲ, ತೊಟ್ಲೂ ಯೂಸ್ ಮಾಡೋಂಗಿಲ್ಲ. ಮಕ್ಕಳು ಮಲ್ಕೊಂಡಿದ್ದಾವೆ ಅಂತ ಮಕ್ಕಳನ್ನ ಎತ್ಕೊಳಕ್ಕೆ ಹೋಗೋಕ್ಕೂ ಭಯ ಬೀಳಬೇಕು, ಆ ಥರ ಆಗ್ಬಿಡುತ್ತೋ ಏನೋ. ಅಟ್ಲೀಸ್ಟ್ ಅಷ್ಟೇ ಪದಾರ್ಥಕ್ಕೆ ನಿಲ್ಲಿಸಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ ನನಗೆ. ಈಗಲೇ ಹೆಂಗಸರುಗಳು ಏನೋ ಒಂದು ಕತ್ಲೆನಲ್ಲಿ ಒಂದು ಬಟ್ಟೆ ನೇತಾಕಿದ್ರೆ ಸಾಕು, ಅದನ್ನೇ ಒಳ್ಳೆ ದೆವ್ವ ಥರ ಇಮ್ಯಾಜ್ ಮಾಡ್ಕೊಳ್ಳೋದು, ಅದರಲ್ಲಿ ಏನೋ ಅದನ್ನೇ ತಲೆ, ಅದೇ ಒಂದು ಬಾಡಿ ಅನ್ನೋ ಥರ ಮೆಂಟಲಿ ಏನೋ ತಗೊಂಡು ಭಯ ಬೀಳ್ತಿರ್ತಾರೆ. ಹೌದು, ನೀನು ಹೇಳ್ತಾ ಇರೋದು ನಿಜ ಅಂತ ಏನಾದರೂ ಅನಿಸಿದ್ರೆ ಆದಷ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇದೇ ಥರ ಭಯ ಆಗುತ್ತೆ ಇಂಥ ಸಿನಿಮಾ ಮತ್ತು ಸೀರಿಯಲ್ಗಳಿಂದ ನೋಡಿ ಆ ಪದಾರ್ಥಗಳನ್ನ ನೋಡಿದ್ರೆ ನನಗೂ ಭಯ ಆಗುತ್ತೆ ಅಂತ ಯಾರು ಫೀಲ್ ಮಾಡ್ತೀರೋ ಅವರು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.